ಮಹಿಳೆಯರಿಗೆ ಕ್ಷಮೆ ಕೇಳಬೇಕಂತ ಹೇಳಿ ಯಾವ್ದಕ್ಕಮ್ಮ ಯಾಕೆ ಹೋರಾಟ ಮಾಡ್ತಾ ಇದ್ರಿ? ಏನಾಗ್ಯದ? ಘೋಷಣೆ ಆಗ್ರಿ. ಯಾರವರು? ಯೋಜನೆ ಆದದು ಮಷಿನ್ ಬಂದಿದೆ. ಎಷ್ಟು ಜನಕ್ಕೆ ಬಂದವರಮ್ಮ? ದುಡ್ಡು ಎಷ್ಟು ಜನಕ್ಕೆ ಕಟ್ಟಿರಿ? ಅಷ್ಟೇ ಇರ್ಕೋರಿ ಎಲ್ಲರೂ. ತಪ್ಪಿಂದ ನಿಂದ್ರಿ. ಓಕೆ ಓಕೆ ಶೂರ್. ಇಲ್ಲ ಸಮಸ್ಯೆ ನಮ್ಮಲ್ಲಿ ಇಲ್ಲ. 4 ಮಂದಿ ಆಗ್ಯದ, 120 ಮಂದಿ ಆಗ್ಯದ, 80 ಮಂದಿಗೆ ಆಗ್ಯದ ಸುಳ್ಳು ಹೇಳೋದು, 50 ಮಂದಿಗೆ ಆಗ್ಯದ ಸುಳ್ಳು ಹೇಳೋದು. ಆಯ್ತು ಮುಗಿತು, ನೀವು ಬರ್ರಿ, ನಾಳೆ ಬರ್ರಿ. ಎಷ್ಟು ದಿನ? ನಾಳೆ 1 ವಾರ ಆಗಿತ್ತು ಬಂದು. 1 ವಾರಲಿಂದ ಇದೇ ನಡೆದದ್ರಿ ಘಟನೆ. ಪ್ರತಿ ವರ್ಷ ಅವ್ರು ಬಂದ್ರೆ ಏನ್ ಮಾಡ್ತಾರ? ಮಕ್ಕಳು ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ತಾಲೂಕು ವೈಸ್ ಕೊಡ್ಬೇಕಾಗಿತ್ತು, ಇದು ತಾಲೂಕು ವೈಸ್ ಕೊಟ್ಟಿಲ್ಲ. ಅಂದ್ರೆ ಆಫೀಸು ನಿಮ್ಗೆ ಯೋಜನೆ ಏನ್ ಕೊಡ್ತಿದ್ರು? ಹೊಲಿಗೆ ಮಿಷನ್ ನಿಮಗೆ 3 ದಿನದಲ್ಲಿ ಕಾರ್ಡ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಾರ್ಡ್ ತಗೊಂಡ್ಬಂದ್ಮೇಲೆ ಅಪ್ಡೇಟ್ ಮಾಡ್ತೀರಿ, OTP ಹೇಳ್ರಿ ಅಂತ ಹೇಳ್ತಿದ್ದಾರೆ. ನಾವು ಕಾರ್ಡ್ ಬಂದಾಗ ಇಲ್ಲಿ ಸರ್ವರ್ ಇಲ್ಲ ಅಂತ ಹೇಳಿ ಅಲ್ಲಿ ಮರ್ಯಾದೆ ಇಲ್ಲಾರ್ದಂಗೆ ನಮ್ಮನ್ನ ಹೊರಗಡೆ ಯಾರು ಕರ್ದಾರ ಇಲ್ಲಿ? ನಾವು ಬೊಟ್ಟಿಟ್ಟು ಕರ್ದೇವೇನು, ನಿಮ್ಗೆ ಆರತಿ ಮಾಡಿ ಕರ್ದೇವೆ, ನಿಮ್ಮ ಅಪ್ಪನ ಮನೆ ಅನ್ಕೊಂಡು ಬಂದಿರಿ ಏನಿಲ್ಲ. ದುಡ್ಡು ತಗೊಳತ್ತೇನ ಚೆನ್ನಾಗಿ ದುಡ್ಡು ತಗೊಂಡು ಚೆನ್ನಾಗಿ ಮಾತಾಡ್ತಾರೆ ಸರ್. ದುಡ್ಡು ಕೊಟ್ಟಾದ್ಮೇಲೆ ನಿಮ್ಮ ಅಪ್ಪನ ಮನೆ ಅಂತ ಬಂದಿರಿ ಏನಿಲ್ಲ ಅಂತ ಹೇಳಿ ಮರ್ಯಾದೆ ಇಲ್ಲಾರ್ದಂಗೆ ಇಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇಲ್ಲಾರ್ದಂಗೆ ಮಾತಾಡ್ತಾರೆ. ಅವ್ರು ಇದ್ದಾರೆ ಸರ್, ಹೋಗ್ಬೇಕು ಆಫೀಸ್ ಕೆಲಸ. ಏನ್ ಆಫೀಸ್ ಅಂತ ಗೊತ್ತಾ? ಯಂತ್ರಿಕೆ ವಿಶ್ವಕರ್ಮ ಯೋಜನೆ ಯಂತ್ರಿಕ ಯೋಜನೆ ಐತ್ರೆ. ಅಲ್ಲ ಅವ್ರು ಹೇಳಿರೋದು ಅದೇ ಸ್ಕೀಮ್ ಅಂತ ಹೇಳಿದ್ರು. ಇದೊಂದು ಸ್ಕೀಮ್ ಅಂತ ಹೇಳಿ ಒಬ್ಬರೊಬ್ಬರ ಹತ್ರ 400 rupees ಫೀಸ್ ಕಟ್ಟಿಸ್ಕೊಳ್ತಾ ಇದ್ದಾರೆ. ಇದು 3 days ಆದ್ಮೇಲೆ ಕಾರ್ಡ್ ಬರ್ತಾ ಇದೆ. ಈ ಕಾರ್ಡ್ ತಗೊಂಡ್ಬಂದ್ಮೇಲೆ ಅಪ್ಡೇಟ್ ಮಾಡಿದ್ರೆ ಒಂದು OTP ಹೇಳ್ತಾರೆ ಮಕ್ಕಳಿಗೆ. ಅದನ್ನ ತಗೊಂಡು ದುಡ್ಡೆಲ್ಲ ತಗೊಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನಮಗೆ ಮರ್ಯಾದೆ ಇಲ್ಲಾರ್ದಂಗೆ ಮರ್ಯಾದೆನೇ ಕೊಡ್ತಾ ಇಲ್ಲ ಸರ್. ಎಲ್ಲರೂ ಹೊರಗಡೆ ಹೋಗಂತ ಕ್ವಶನ್ನ ಮಾತಾಡ್ತಾರೆ. ನಿಮ್ಮ ಅಪ್ಪನ ಮನೆ ಇದನ್ನ ಎಲ್ಲರೂ ಕೊಟ್ಟಿಟ್ಟು ಕರೆಯಕತ್ತೀವಿ, ನೀವು ಯಾಕೆ ಬರ್ತಾ ಇದ್ದೀರಿ ನೀವು? ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ರೆ DC ನಾವು DC ಸರ್ ಕಂಪ್ಲೇಂಟ್ DC-ಗನೇ ಹೇಳು, AC-ಗನೇ ಹೇಳು, ಯಾರಿಗಾರ ಹೇಳೋ ಅಂತೇಳಿ ಇಷ್ಟು ಜನಕ್ಕೆ ಮರ್ಯಾದೆ ಈಗ ಇಮಿಡಿಯೇಟ್ ಆಗಿ ನಾನು ನಮ್ಮ ಅಸಿಸ್ಟೆಂಟ್ ಕಮಿಷನರು ಮತ್ತು ಪೊಲೀಸ್ ಅವ್ರನ್ನ ಕಳಿಸ್ತೀನಿ. ಇವೆಲ್ಲ ಮುಂಚೆ ನೋಡಬೇಕಿತ್ತು, ಯಾರು ಕೇಳಿದ್ರು ಅಂತ ಕೊಡೋದಲ್ಲ. ಅಲ್ಲಿ ಇಲ್ಲಿ ಒಂದು ನಿಮಿಷ ಕೇಳಿಮ್ಮ. ಜಿಲ್ಲಾ ಪಂಚಾಯತ್ ಎದುರಿದೆ, ಅಲ್ಲಿ ಜಿಲ್ಲಾ ಪಂಚಾಯತ್ ಯಾರು ಸಂಬಂಧಪಟ್ಟ ಆಫೀಸರ್ಗಾದರೂ ನೀವು ಕೇಳಬೇಕು, ನನ್ನ ಹತ್ರ ಬರಬೇಕು. ಸುಮ್ಮನೆ ಹೋಗಿ ಎಲ್ಲ ದುಡ್ಡೆಲ್ಲ ಕಟ್ಟಿದ್ದು. ಬಟ್ ಅವ್ರೇನೋ ಒಂದು ನಿಮಿಷ ಕೇಳಿ. ಈಗ ಅವ್ರೇನಾದರೂ ಈಗ ಈ ಥರ ಮೈಕ್ರೋ ಫೈನಾನ್ಸ್ ಚೀಟಿ ವ್ಯವಹಾರ ಅಂತ ನನಗೆ ಹೇಳಿದ್ರು. ಈಗ ಕಾನೂನು ಬಾಹಿರ ಮಾಡಿದರೆ ಅವ್ರನ್ನ ಕೇಸ್ ಮಾಡಿ ಅರೆಸ್ಟ್ ಮಾಡ್ತೀವಿ.